ಆ ಹೆಂಗಸಿಗೆ ಒಂದು ನಾಣ್ಯ ಎಷ್ಟೊಂದು ಅಮೂಲ್ಯವಾದದ್ದು. ಅದೇ ರೀತಿಯಾಗಿ ನೀನು ಮತ್ತು ನಾನು ದೇವರಿಗೆ ಅಮೂಲ್ಯವಾದವರು. ತಾಯಿಯ ಗರ್ಭದಲ್ಲಿ ದೇವರು ಉಂಟು ಮಾಡಿದ್ದಾನೆ. ಯೆಶಾಯನು ಬರೆದ ಪ್ರವಾದನ ಪುಸ್ತಕ 43ನೇ ಅಧ್ಯಾಯ 7ನೇ ವಾಕ್ಯವನ್ನ ನೀವು ನೋಡುವಾಗ, ನನ್ನ ಮಹಿಮೆಗಾಗಿ ನಾನು ಸೃಷ್ಟಿಸಿ ರೂಪಿಸಿ ಉಂಟು ಮಾಡಿದ ನನ್ನ ಹೆಸರಿನವರೆಲ್ಲರನ್ನು ಬರ ಮಾಡಬೇಕೆಂದು ಅಪ್ಪಣೆ ಕೊಡುವೆನು. ಇಲ್ಲಿ ದೇವರು ಹೇಳ್ತಾ ಇದ್ದಾನೆ, ನನ್ನ ಮಹಿಮೆಗಾಗಿ ನಾನು ಸೃಷ್ಟಿಸಿ ರೂಪಿಸಿ ಉಂಟು ಮಾಡಿದ ನನ್ನ ಹೆಸರಿನವರೆಲ್ಲರನ್ನು. ದೇವರು ನಮ್ಮನ್ನ ಯಾವ ಉದ್ದೇಶಕ್ಕಾಗಿ ತಾಯಿಯ ಗರ್ಭದಲ್ಲಿ ಉಂಟು ಮಾಡಿದ್ದಾನೆ ಅಂದರೆ, ದೇವರು ಹೇಳ್ತಾ ಇದ್ದಾನೆ, ನನ್ನ ಮಹಿಮೆಗಾಗಿ.